KCET 2026 ರಿಸಲ್ಟ್ ಇನ್ನೇನು ಬರಲಿದೆ. ಅಗ್ರಿಕಲ್ಚರ್ ರಿಸಲ್ಟ್ ಇನ್ನೇನು ಬರಲಿದೆ. ಅದು ಆದಮೇಲೆ ಈ ಒಂದು KCET ರಿಸಲ್ಟ್ ಅನ್ನ ನಿಮಗೆ ಕೈ ಸೇರಲಿದೆ. ಅದು ಕೂಡ ಜೂನ್ ಫಸ್ಟ್ ವೀಕಲ್ಲಿ ನಿಮ್ಮ ಕೈ ಸೇರಲಿದೆ. ಈ ರಿಸಲ್ಟ್ ಬಂದ ಮೇಲೆ ಕೌನ್ಸಿಲಿಂಗ್ಗಿಂತ ಮುಂಚೆ ನೀವು ಮಾಡಬೇಕಾದಂತಹ ಒಂದು ಕೆಲಸವೇನೆಂದರೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವ ಒಂದು ಮಾಹಿತಿಯನ್ನ ಅಲ್ಲಿ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ ಮಾಹಿತಿಯನ್ನ ನೀವು ಗಮನ ಇಟ್ಕೊಂಡು ನೋಡಬೇಕಾಗುತ್ತೆ. ಅಲ್ಲದೆ ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿರುವಂತಹ ಯಾವ ಮಾಹಿತಿಯನ್ನ ಯಾರೊಂದಿಗೂ ಶೇರ್ ಮಾಡಬಾರ್ದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಅಷ್ಟೇ ಅಲ್ಲದೆ KCET ಅಲ್ಲದೆ ನೀಟ್ಗೂ ಕೂಡ ಬೇರೆ ಕೌನ್ಸಿಲಿಂಗ್ ಇರ್ತದಲ್ಲ, ಅಲ್ಲಿಯೂ ಕೂಡ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ನಿಮಗೆ ರಿಲೀಸ್ ಮಾಡ್ತಾರೆ. ಅದನ್ನ ಕೂಡ ಯಾವಾಗ ರಿಲೀಸ್ ಮಾಡ್ತಾರೆ, ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಲಿದ್ದೇನೆ. ಇಲ್ಲಿ ಕಾಣುತ್ತಿರುವಂತಹ ವೆರಿಫಿಕೇಶನ್ ಸ್ಲಿಪ್ ಇದೆಯಲ್ಲ, ಇದು 2025ರ ಒಂದು ಕಾಲ್ಪನಿಕವಾದಂತಹ ವೆರಿಫಿಕೇಶನ್ ಸ್ಲಿಪ್ ಆಗಿದೆ. ಇದರಲ್ಲಿ ನೀಡಿರುವಂತಹ ಮಾಹಿತಿಯನ್ನ ಗಮನಿಸಿಕೊಳ್ಳಿ. ಬದಲಿಗೆ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇದೆ. ಈ ನಂಬರ್ ಇದೆಯಲ್ಲ, ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕೂಡ ಇರುತ್ತೆ. ಆ ಒಂದು ನಂಬರ್ ಸೇಮ್ ಆಗಿರುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಗಮನ ಇಟ್ಕೊಂಡು ನೋಡಬೇಕಾದದ್ದು ಏನಂದ್ರೆ, ಯಾರಿಗೂ ಕೂಡ ಶೇರ್ ಮಾಡಬಾರ್ದು. ಯಾವುದಂದ್ರೆ ಇಲ್ಲಿ ಕಾಣಿಸುತ್ತಿರುವಂತಹ ಒಂದು ಸ್ಕ್ಯಾನ್ ಹಿಯರ್ ಅಂತ ಇದೆಯಲ್ಲ, ಈ ಒಂದು ಸ್ಕ್ಯಾನರ್ ಅನ್ನ ಯಾರಿಗೂ ಕೂಡ ನೀವು ಸೆಂಡ್ ಮಾಡಬಾರ್ದು. ಈ ಒಂದು ಸ್ಕ್ಯಾನರ್ ಇದೆಯಲ್ಲ, ಇದನ್ನು ನೀವು ಲಾಗಿನ್ ಆಗುವಾಗ, ಆಪ್ಷನ್ ಎಂಟ್ರಿಯಲ್ಲಿ ಲಾಗಿನ್ ಆಗುವಾಗ ಪ್ರತಿ ಬಾರಿಯೂ ಕೂಡ ಈ ಒಂದು ಸ್ಕ್ಯಾನರ್ ಅನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಆದ್ರಿಂದ ಇದನ್ನ ಗೌಪ್ಯವಾಗಿ ಇಟ್ಟುಕೊಳ್ಳೋದು ಬಹಳಷ್ಟು ಅನಿವಾರ್ಯವಾಗಿರುತ್ತೆ. ಅದರ ಜೊತೆಗೆ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಗಮನಿಸಿ. ಕ್ಯಾಂಡಿಡೇಟ್ ನ ಡೀಟೇಲ್ಸ್ ಗಳಿರುತ್ತವೆ. ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್, KCET ಯ ನಂಬರ್, ಮತ್ತೆ ನಿಮ್ಮ ನೇಮ್ ಇರುತ್ತೆ, ಫಾದರ್ ನೇಮ್ ಇರುತ್ತೆ, ಮದರ್ ನೇಮ್ ಇರುತ್ತೆ. ಇದರಲ್ಲಿ ಎಲ್ಲ ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ KCET ರೋಲ್ ನಂಬರ್, ರಿಜಿಸ್ಟರ್ ನಂಬರ್ ಮತ್ತೆ ಈ ಎಲ್ಲ ಮಾಹಿತಿಯನ್ನ ಕರೆಕ್ಟ್ ಆಗಿದೆಯೋ ಇಲ್ಲವೋ ಅನ್ನೋದನ್ನ ಕರೆಕ್ಟ್ ಆಗಿ ಗಮನಿಸ್ಕೊಳ್ಳಿ. ಅದಾದ್ಮೇಲೆ ಮುಖ್ಯವಾಗಿರುವಂತಹ ಮಾಹಿತಿ ಏನಂದ್ರೆ, ನಿಮ್ಮ ರಿಲೀಸನ್ ಕರೆಕ್ಟ್ ಆಗಿ ಬಂದಿದೆಯೋ ಇಲ್ವೋ, ಮತ್ತೆ ಕ್ಲಾಸ್ ಕರೆಕ್ಟ್ ಆಗಿದೆಯೋ ಇಲ್ವೋ. ಅಂದ್ರೆ ಕ್ಲಾಸ್ ಅಂದ್ರೆ ಏನು, ನಮ್ಮ ಕರ್ನಾಟಕದಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು 7 ವರ್ಷ ಇಲ್ಲಿ ಕಲ್ತಿರುವಂತವರಿಗೆ ಕ್ಲಾಸ್ A ಇರುತ್ತೆ. ಅದನ್ನ ಕೂಡ ನೀವು ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಕ್ಲಾಸ್ Y, ಕ್ಲಾಸ್ Z ಈ ತರ ಏನಾದರೂ ಬಂದಿದ್ರೆ ಅದನ್ನ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅನ್ನೋದನ್ನ ಕರೆಕ್ಟ್ ಆಗಿ ಗಮನಿಸ್ಕೊಳ್ಳಿ. ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕೂಡ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ನ್ಯಾಷನಾಲಿಟಿ, ರಿಲಿಜನ್, ಮದರ್ ಟಂಗ್ ಈ ಎಲ್ಲ ಮಾಹಿತಿಗಳು ಕರೆಕ್ಟ್ ಆಗಿದಾವೋ ಇಲ್ಲೋ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಅನ್ನ ಕೂಡ ನೀವು ಗಮನ ಇಟ್ಟುಕೊಂಡು ನೋಡ್ಬೇಕಾಗುತ್ತೆ. ಇಷ್ಟೆಲ್ಲ ಮಾಹಿತಿಗಳಲ್ಲಿ ಬಹಳಷ್ಟು ಕಡಿಮೆ ಲೋಪದೋಷಗಳು ಇರಬಹುದು. ಆದರೆ ಮೇನ್ ಆಗಿ ನೀವು ನೋಡ್ಕೊಳ್ಬೇಕಾದದ್ದು ಏನಂದ್ರೆ ರಿಸರ್ವೇಶನ್ ಅನ್ನ ನೋಡ್ಕೊಳ್ಬೇಕು. ಯಾಕಂದ್ರೆ ನೀವು ರಿಸರ್ವೇಶನ್ ಅನ್ನ ಮಾಡಿಸಿರ್ತೀರಿ, ಆ ಒಂದು RD ನಂಬರ್ ಅನ್ನ ಹಾಕಿದಾಗ RD ನಂಬರ್ ಅನ್ನ ವೆರಿಫೈ ಆಗಿರದೇ ಇದ್ರೆ ಅವಾಗ ನಿಮಗೆ ಇಲ್ಲಿ ನಿಮ್ಮ ರಿಸರ್ವೇಶನ್ ಅನ್ನ ಬ್ಲಾಂಕ್ ಆಗಿ ತೋರಿಸಬಹುದು. ಆದ್ರಿಂದ ರಿಸರ್ವೇಶನ್ ಅನ್ನ ಕರೆಕ್ಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ನಿಮ್ಮ ಫ್ಯಾಮಿಲಿಯ ಇನ್ಕಮ್ ಅನ್ನ ಕೂಡ ಗಮನಿಸ್ಕೊಳ್ಬೇಕು. ಮತ್ತೆ SNQ ಕೋಟಾ ಬರುತ್ತೋ ಇಲ್ವೋ ಅನ್ನೋದನ್ನ ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಾದರೂ 8 ಲಕ್ಷಕ್ಕಿಂತ ಒಳಗಡೆ ಇದ್ರೆ ಅದು ಗ್ಯಾರಂಟಿ ಆಗಿ SNQ ಕೋಟಾ ಅಂತ ಬರುತ್ತೆ. ಬಟ್ ಇಲ್ಲಿ ರಾಂಗ್ ಆಗಿ ತೋರಿಸಿದ್ದಾರೆ. SNQ ಕೋಟಾ ಬರಲೇಬೇಕು ಈ ಒಂದು 8 ಲಕ್ಷದ ಒಳಗಡೆ ಇದ್ರೆ. ಅದರ ಜೊತೆಗೆ ಕನ್ನಡ ಮೀಡಿಯಂ ಮತ್ತೆ ರೂರಲ್ ಮತ್ತೆ ಹೈದರಾಬಾದ್ ಕರ್ನಾಟಕ ಏನಾದರೂ ರಿಸರ್ವೇಶನ್ಗಳಿದ್ರೆ ಅವುಗಳನ್ನ ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಒಂದು ರಿಸರ್ವೇಶನ್ ಅನ್ನ ಕ್ಲೈಮ್ ಮಾಡೋದು ಮತ್ತೆ ವೆರಿಫೈ ಮಾಡ್ಕೊಳ್ಳೋದಕ್ಕೆ ನೀವು ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಅನ್ನ ಮಾಡ್ಸ್ಕೊಂಡ್ ಬಂದಿರ್ತೀರಿ. ಆ ವೆರಿಫಿಕೇಶನ್ ಮಾಡ್ಸ್ಕೊಂಡ್ ಬಂದಿದ್ಮೇಲೆ ನಿಮಗೆ ಕ್ಲಾರಿಟಿ ಆಗಿ ಇಲ್ಲಿ ನಿಮಗೆ ಕಾಣಕ್ಕೆ ಸಿಗ್ತದೆ. ಆದ್ರಿಂದ ಕನ್ನಡ ಮೀಡಿಯಂ ಮತ್ತೆ ರೂರಲ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬೇಕು. ಎಸ್ ಅಂತ ಬಂದಿದ್ರೆ ಅವಾಗ ನೀವು ಟೆನ್ಷನ್ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಅದರ ಜೊತೆಗೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಈ ಎಲ್ಲ ಮಾಹಿತಿಯನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಮುಂದುವರೆದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತೆ ರಿಲಿಜಿಯಸ್ ಮೈನಾರಿಟಿಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಯಾರ್ಯಾರ್ದು ಮುಸ್ಲಿಂ ಮೈನಾರಿಟಿ ಬರುತ್ತೋ, ಅದೇ ರೀತಿಯಲ್ಲಿ ಕ್ರಿಶ್ಚಿಯನ್ ಮೈನಾರಿಟಿ, ತಮಿಳ್ ಮೈನಾರಿಟಿ ಮತ್ತು ತೆಲುಗು ಮೈನಾರಿಟಿ ಈ ರೀತಿಯ ಮೈನಾರಿಟಿಗಳು ಬರ್ತಾ ಇದ್ರೆ ಅವುಗಳನ್ನು ನೀವು ಖಂಡಿತವಾಗಿ ಇಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಂಡಿರ್ಬೇಕು. ನೀವು RD ನಂಬರ್ ಅನ್ನ ಹಾಕಿದಾಗ ಅಲ್ಲಿ ವೆರಿಫೈ ಆಗಿರುತ್ತೆ. ಈ ಎಲ್ಲ ಮಾಹಿತಿಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಮತ್ತೆ ಸ್ಪೆಷಲ್ ಕ್ಯಾಟಗರಿ ಏನಾದರೂ ಇದ್ರೆ ಅಂದ್ರೆ NCC, ಸ್ಪೋರ್ಟ್ಸ್ ಕೋಟಾ ಮತ್ತೆ PH ಕ್ಯಾಟಗರಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಈ ರೀತಿಯ ಒಂದು ಕೋಟಾಗಳು ಏನಾದರೂ ಇದ್ರೆ ಅವುಗಳನ್ನ ಕೂಡ ಇಲ್ಲಿ ಬಂದಿದೆಯೋ ಇಲ್ವೋ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀಡಿರ್ತಾರೆ. ಅದರ ಜೊತೆಗೆ ನೀವೇನಾದರೂ ಸ್ಟೇಟ್ ಬೋರ್ಡ್ ಅಲ್ಲಿ ಓದಿದ್ರೆ, PUC ಸೆಕೆಂಡ್ ಇಯರ್ ಓದಿದ್ರೆ ಅಂತವರಿಗೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ನಂಬರ್ ನಿಂದ ನಿಮ್ಮ ಒಂದು ಡಾಟಾ ಎಲ್ಲ ಫೆಚ್ ಆಗಿರುತ್ತೆ. ಆದ್ರೆ CBSE ಮತ್ತೆ ICSE ಇದ್ದವರಿಗೆ ಡಿಜಿಲಾಕರ್ ಇಂದ ನಿಮ್ಮ ಡಾಟಾವನ್ನ ತೆಗೆದುಕೊಂಡಿರ್ತಾರೆ. ಈ ಎಲ್ಲ ಡಾಟಾಗಳು ಕೂಡ ಇಲ್ಲಿ ನಿಮಗೆ ಫೆಚ್ ಮಾಡಿ ಈ ಡಾಟಾವನ್ನ ನಿಮಗೆ KCET ರಿಸಲ್ಟ್ ಅಲ್ಲಿ ಬಂದಿರುತ್ತೆ. ಅದೇ ಡಾಟಾವನ್ನ ಇಲ್ಲಿ ತೋರಿಸಿರ್ತಾರೆ. ಫಿಸಿಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದೀರಿ, ಕೆಮಿಸ್ಟ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದೀರಿ, ಅದೇ ರೀತಿಯಲ್ಲಿ ಬಯಾಲಜಿ ಮತ್ತೆ ಇಂಗ್ಲಿಷ್ ಈ ರೀತಿಯ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ನಿಮಗೆ KCET ಯಲ್ಲಿ ಯಾವ ರ್ಯಾಂಕಿಂಗ್ಗಳು ಬಂದಿದ್ದಾವೆ ಅದನ್ನ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. B ಫಾರ್ಮಾ ಎಷ್ಟು ರ್ಯಾಂಕ್ ಬಂದಿದೆ, BPT ಯಲ್ಲಿ ಎಷ್ಟು ರ್ಯಾಂಕ್ ಬಂದಿದೆ, ಇಂಜಿನಿಯರಿಂಗಿಗೆ ಎಷ್ಟು ರ್ಯಾಂಕ್ ಬಂದಿದೆ. ಅಂದ್ರೆ ಇಂಜಿನಿಯರಿಂಗಿಗೆ ನಿಮಗೆ ಕನ್ಸಿಡರ್ ಮಾಡೋದು PCM ಅನ್ನ ಕನ್ಸಿಡರ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಅಗ್ರಿಗೆ PCB ಅನ್ನ ಕನ್ಸಿಡರ್ ಮಾಡಿರ್ತಾರೆ. ಅಗ್ರಿ ಪ್ರಾಕ್ಟಿಕಲ್ಗೆ ಅದೇ ರೀತಿಯ ಒಂದು ಎಲ್ಲ ಮಾರ್ಕ್ಸ್ ಗಳನ್ನ ಕನ್ಸಿಡರ್ ಮಾಡಿ ಆ ರ್ಯಾಂಕ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನಮಗೆ ನೀಟ್ ಅಂಕಗಳು ಬಂದಿಲ್ಲ. ನೀಟ್ ಅಂಕಗಳು ಬಾರದೇ ಇರೋ ಕಾರಣ ಇಲ್ಲಿ ಅವೇಟೆಡ್ ಅಂತ ಬರಿತಾ ಇದ್ರು ಮುಂಚೆ. ಬಟ್ ಲಾಸ್ಟ್ ಇಯರ್ ಇಂದ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅವರು ನೀಟ್ ಎಕ್ಸಾಮ್ ಅನ್ನ ಬರ್ದಿಲ್ಲ ಅಂದ್ರೆ ಅದನ್ನ ಮೆನ್ಷನ್ ಮಾಡಿರೋದಿಲ್ಲ.
ನೀವು ನೀಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ನೀಟ್ ರಿಸಲ್ಟ್ ಆದ್ಮೇಲೆ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ಮತ್ತೆ ಎಲ್ಲ ರೀತಿಯ ರ್ಯಾಂಕ್ಗಳು ಕೂಡ ಇರುತ್ತೆ, ಅದರ ಜೊತೆಗೆ ನಿಮ್ಮ ನೀಟ್ ರ್ಯಾಂಕ್ ಕೂಡ ಇರುತ್ತೆ. ಹಾಗೆ ಪ್ರತಿಯೊಂದರದ್ದು ಕೂಡ ಬೇರೆ ಬೇರೆ ರ್ಯಾಂಕ್ಗಳು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ನರ್ಸಿಂಗ್ಗೆ ಬೇರೆ ರ್ಯಾಂಕ್, ಡಿ ಫಾರ್ಮಾಗೆ ಬೇರೆ ರ್ಯಾಂಕ್, ಅದೇ ರೀತಿಯಲ್ಲಿ BSc ಅಗ್ರಿಕಲ್ಚರ್ಗೆ ಬೇರೆ ರ್ಯಾಂಕ್ ಇರುತ್ತೆ, BPOಗೆ ಬೇರೆ ರ್ಯಾಂಕ್ ಇರುತ್ತೆ, ವೆಟರ್ನರಿ ಸೈನ್ಸ್ಗೆ ಕೂಡ ಬೇರೆ ರ್ಯಾಂಕ್ಗಳು ಇರುತ್ತವೆ. ಈ ರ್ಯಾಂಕ್ಗಳು ಕರೆಕ್ಟ್ ಆಗಿದಾವೋ ಇಲ್ವೋ ಅನ್ನೋದನ್ನ ನೀವು KCET ರಿಸಲ್ಟ್ ಬಂದ ಮೇಲೆ ನಿಮಗೆ ಗೊತ್ತಾಗ್ತದೆ. ಆ ರಿಸಲ್ಟ್ ಅಲ್ಲಿ ಇರೋದು ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರೋದು ಖಂಡಿತವಾಗಿ ಸೇಮ್ ಇರುತ್ತೆ, ಬಟ್ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವುದೂ ಕೂಡ ತಪ್ಪಾಗಿಲ್ಲ ಅಂದರೆ ಆ ವೆರಿಫಿಕೇಶನ್ ಸ್ಲಿಪ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಪ್ರಿಂಟ್ ತಕೊಂಡು ಆ ಒಂದು PDF ಅನ್ನ ಏನ್ ಮಾಡ್ತೀರಾ ಅಂದ್ರೆ ನೀವು ಒಂದು ನಿಮ್ಮ ಡಿಜಿ ಲಾಕರ್ ಅಲ್ಲಿ ಅಥವಾ ಯಾವ್ದರಲ್ಲಾದ್ರೂ ಸೇವ್ ಮಾಡಿ ಇಟ್ಕೊಳ್ಳಿ, ಅದು ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಆದ್ರಿಂದ ಇಲ್ಲಿರುವಂತಹ ಮಾಹಿತಿಯನ್ನ ಯಾರೊಂದಿಗೂ ಶೇರ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಇಲ್ಲಿರುವಂತಹ ಒಂದು ಸ್ಕ್ಯಾನರ್ ಇದೆಯಲ್ಲ, ಆ ಸ್ಕ್ಯಾನರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಸಪರೇಟ್ ಆಗಿ ಈ ಒಂದು ಸ್ಕ್ಯಾನರ್ ಅನ್ನು ಕೊಟ್ಟಿರ್ತಾರೆ. ಈ ಸ್ಕ್ಯಾನರ್ ಇಂದ ನೀವು ಲಾಗಿನ್ ಅನ್ನ ಆಗ್ತೀರಾ. ಲಾಗಿನ್ ಆದಾಗ ಅಲ್ಲಿ ಒಳಗಡೆ ನೀವು ಆಪ್ಷನ್ ಎಂಟ್ರಿನ ಮಾಡ್ತೀರಾ. ಆದ್ರಿಂದ ಈ ಮಾಹಿತಿಯನ್ನ ನೀವು ಯಾರೊಂದಿಗೂ ಕೂಡ ಶೇರ್ ಮಾಡಬಾರ್ದಾಗಿರುತ್ತೆ. ಅದರ ಜೊತೆಗೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ತೋರಿಸಿರುವಂತಹ ರಿಸರ್ವೇಶನ್ ಕ್ಲೈಮ್ಸ್ ಗಳಿದಾವಲ್ಲ, ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಮಾಹಿತಿಯನ್ನು ಸಬ್ಮಿಟ್ ಮಾಡಿರ್ತೀರಿ ಅದೇ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮಗೆ ಯಾವ ಮಾಹಿತಿಗಳು ಕಾಣಿಸ್ತಾ ಇದಾವೋ ಅದೇ ಮಾಹಿತಿಯ ಪ್ರಕಾರ ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ನಡೆಯುತ್ತೆ. ಅದರಲ್ಲಿ ಯಾವುದನ್ನು ಕೂಡ ಅದಲು ಬದಲು ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಆದ್ರಿಂದ ಅಪ್ಲಿಕೇಶನ್ ಫಾರ್ಮ್ ಅನ್ನು ಹಾಕುವಾಗ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಿರ್ತೀರಿ, ಅದೇ ಹಾಕಿರುವಂತಹ ಮಾಹಿತಿಯೇ ಇಲ್ಲಿ ನಿಮಗೆ ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕಾಣಿಸ್ತದೆ. ಅದೇ ಕಾರಣದಿಂದ ಹೇಳ್ತಾ ಇರೋದು, ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ಫೈನಲೈಸ್ ಆಗಿರುತ್ತೆ ನಿಮ್ಮ ಕೌನ್ಸಿಲಿಂಗ್ಗೆ. ಆದ್ರಿಂದ ಇದನ್ನ ಬಹಳಷ್ಟು ಅನಿವಾರ್ಯವಾಗಿ ನೀವು ಕರೆಕ್ಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ನೀವು KEಗೆ ಹೋಗಿ ಅಲ್ಲಿ ಸ್ಲಾಟ್ ಅನ್ನ ಬುಕ್ ಮಾಡಿಕೊಂಡು ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನ ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ನೀವು KEಗೆ ಹೋಗಿ ಅಲ್ಲಿ ಸ್ಲಾಟ್ ಬುಕ್ ಅನ್ನ ಮಾಡಿಕೊಂಡು ನೀವು KEಯಲ್ಲೇ ಹೋಗಿ ಇದನ್ನ ಚೇಂಜ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದನ್ನ ಬಿಟ್ಟು ಬೇರೆ ಯಾವ ಮಾರ್ಗಗಳು ಕೂಡ ಇರೋದಿಲ್ಲ. ಆದ್ರಿಂದ ವೆರಿಫಿಕೇಶನ್ ಸ್ಲಿಪ್ ಈಸ್ ಫೈನಲ್ ಅಂತ ಹೇಳ್ಬೋದು ಕೌನ್ಸಿಲಿಂಗ್ ಗಿಂತ ಮುಂಚೆ. ಇದರಲ್ಲಿ ಏನಾದರೂ ತಪ್ಪಿತ್ತು, ನೀವು ಕೌನ್ಸಿಲಿಂಗ್ ಆದ್ಮೇಲೆ ನಾನು ಹೋಗಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ತಪ್ಪಿದೆ, ನೀವು ಏನಾದರೂ ಅಲಾಟ್ಮೆಂಟ್ ಅಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಕೂಡ ಕ್ಷಮೆ ಇರೋದಿಲ್ಲ. ನಿಮ್ಮ ಮಾಹಿತಿ ಆಗಿರುತ್ತೆ, ಇದು ನಿಮ್ಮ ಮಾಹಿತಿಯನ್ನು ನೀವೇ ಕರೆಕ್ಟ್ ಮಾಡ್ಕೊಳ್ಬೇಕಾಗಿದ್ದು ಅನಿವಾರ್ಯವಾಗಿರುತ್ತೆ. ಆದ್ರಿಂದ ಏನಾದರೂ ಕರೆಕ್ಟ್ ಆಗಿ ಇಲ್ವೋ ಅಂದ್ರೆ ನೀವು KEಗೆ ಹೋಗಿ ಇದನ್ನ ಕರೆಕ್ಟ್ ಮಾಡ್ಕೊಂಡು ಬರೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಇದಿಷ್ಟಾಗಿತ್ತು ವೆರಿಫಿಕೇಶನ್ ಸ್ಲಿಪ್ನ ಪೂರ್ತಿ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನ ಶೇರ್ ಮಾಡಿ. ಧನ್ಯವಾದಗಳು.